ಸಿಎಂ ಕುರ್ಚಿ ಸಂಘರ್ಷ ಜೋರಾಗಿದೆ. ನೋಡಪ್ಪ ಅಪ್ಪ ಅವರು ಅದು ಒಂದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡ್ತಾ ಇಲ್ಲ. ನಾನು ಸಿದ್ದರಾಮಯ್ಯನವರು ನಾವೆಲ್ಲ 40 ವರ್ಷದಿಂದ ಹತ್ತಿರದಲ್ಲಿ ಕೆಲಸ ಮಾಡಿದವರು. ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸಂಧಿಸ್ತಾ ಇಲ್ಲ. ಇದು ನನ್ನ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ 48 ವರ್ಷಗಳ ಕಾಲ ರಾಜ್ಯದಲ್ಲಿ ವಿವಿಧ ಹಂತದಲ್ಲಿ ಅಧಿಕಾರ ನೋಡಿದ್ದೇನೆ. ಆದರೆ ಯಾವುದೇ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನನಗೆ ಗೊತ್ತಿಲ್ಲಪ್ಪ. ನನಗೆ ಇಂಥ ಪಾಪದ ಕೆಲಸಗಳು ಎಲ್ಲಿಗಾಯ್ತದೇನೋ ಇದರಿಂದ ತೊಂದರೆ ಆಗ್ತಾ ಇರೋದು ಯಾರಿಗೆ? ಸಾಮಾನ್ಯ ಜನರ ಭಾವನೆಯನ್ನೇ ನಿಮ್ಗೆ ಅರ್ಥ ಮಾಡ್ಕೊಳ್ಳ ಅಂದರೆ ನೀವೆಂಥ ಸರ್ಕಾರ ನೋಡಪ್ಪ. ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡ್ತದೆ ಕಣ್ರೆ. ಎಂತೆಂಥ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದೆ ಇಲ್ಲ. ದಿವಂಗತ ದೇವರಾಜ ಅರಸವರು, ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, ಕೆಂಗಲ್ ಹನುಮಂತಯ್ಯನವರು, ಎಂತೆಂಥ ಪುಣ್ಯಾತ್ಮರಿದ್ದರು. ಅವ್ರು ಯಾರಲ್ಲೂ ಕೂಡ ಈ ಥರದ ಚಾಳಿಗಳು ಇರಲಿಲ್ಲ. ಇವತ್ತಿನ ಚಾಳಿ ಎಲ್ಲ ಒಂದು ಕಡೆ ಮಾನಸಿಕವಾಗಿ ನೋವಾಯ್ತದೆ. ಇದು ಯಾವುದೂ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಹಿಂದೆ ವೀರಪ್ಪಯ್ಯನವರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು. ನಾನು 94, 95, 96ರಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ, ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋವನ್ನು ತಂದಿದ್ದು ಜೆ ಎಚ್ ಪಟೇಲ್ರ ಕಾಲದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ. ಹಾಗಾಗಿ ಇವತ್ತು 5 ರಿಂದ 6 ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾಯಿದ್ದಾರೆ. ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ. ಇವತ್ತು ದೆಹಲಿಯಲ್ಲೂ ಇದೆ, ಕಲ್ಕಟ್ಟಾದಲ್ಲೂ ಇದೆ, ವಿಶ್ವದಲ್ಲಿ ಬಾಂಬೆನಲ್ಲಿದೆ, ಎಲ್ಲ ಕಡೆಯಲ್ಲೂ ಇದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದವ್ರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ. ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ನಾನು ಮಂತ್ರಿ ಆಗಿದ್ದಾಗ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ 50 ರೂಪಾಯಿ 100 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಕತೆ ಏನಾಯ್ತಾಯಿತು ಅಂತ ನೀವೇ ಯೋಚನೆ ಮಾಡಿ. ನಾನು ರೇರಾ ತಂದಿದ್ದು ಯಾರು ಬೇರೆ ಕಡೆಯಿಂದ ಬಂದು ಸೈಟ್ಗಳಿಗೆ ತೊಂದರೆ ಆಯ್ತದೆ ಅಂತ ಅವ್ರು ರೇರಾ ಅದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಕಾಯ್ದೆಯನ್ನು ಇಡೀ ದೇಶಕ್ಕೆ ಕೊಟ್ಟರು. ಅದ್ರ ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತಾಯಿದೆ ಅನ್ನೋದನ್ನು ಕೂಡ ನಾನು ಮತ್ತೆ ಬಂದಂಥ ಸಂದರ್ಭ ಚರ್ಚೆ ಮಾಡ್ತೀನಿ. ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ. ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದ್ದೆ ಆಟ. ಒಬ್ಬ ರಿಟೈರ್ಡ್ ಆಫೀಸರ್ಗೆ 3 ಲಕ್ಷ 4 ಲಕ್ಷ ಸಂಬಳ ಕೊಡ್ತೀರಿ. ಏನು ಅವಶ್ಯಕತೆ ಇದೆ? ಯಾರನ್ನೋ ಯುವಕರನ್ನ ತಗೊಂಡು ಏನಿಲ್ಲ ಅದು ಕೆಲಸ ಅಲ್ಲಿ ತಾಂತ್ರಿಕವಾಗಿ ಕೆಲವರು ಮಾಡೋದು ಬಿಟ್ಟರೆ ಈ ಟೆಕ್ನಾಲಜಿ ತುಂಬ ಬೆಳೆದಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಎಲ್ಲ ಕಡೆಯಲ್ಲೂ ಆಗಿರೋದ್ರಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲೂ ಕೂಡ ನಾವು ಇದನ್ನು ಅಭಿವೃದ್ಧಿಯಲ್ಲಿ ನಾವು ರಾಜಕಾರಣ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಒಂದು ನಿಮಿಷ ತಾಳಿ. ಇಲ್ಲಿ ಏನು ಆದೇಶ ಅಂದರೆ ಏನು? ಇವ್ರು ದಿನ ಬೆಳಗಾದ್ರೆ ಹೇಳ್ಬೇಕಾ? ಎಲ್ಲವೂ ಕೂಡ ಅದು ರೈಟಿಂಗ್ನಲ್ಲೇ ಇರ್ತದ. ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಹೇಳ್ತದೆ. ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಸರ್ಕಾರ ಅಂದರೆ ಆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅವ್ರು ಹೇಳಲಿಲ್ಲ ಇವ್ರು ಹೇಳಲಿಲ್ಲ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಜನರಿಗೆ ಎಲ್ಲ ಒಂದು ಕಡೆ ಹೊರೆ ಆಗ್ತಕ್ಕಂಥ ಪಾಪದ ಕೆಲಸ ಮಾಡಬೇಡಿ. ಬೆಂಗಳೂರು ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಇಷ್ಟೇ ಹೇಳೋದು, ಮೆಟ್ರೋ ಯಾವ ಸರ್ಕಾರ ಇತ್ತೋ ಹಿಂದೆ ಇದನ್ನು ಮಾಡೋದು ಬೇಡ ಅಂತ ಹೇಳಿ ಇದೊಂದು ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಪ್ರಾಜೆಕ್ಟ್ ಈಸ್ ನಥಿಂಗ್ ಬಟ್ ಎ ವೈಟ್ ಎಲಿಫೆಂಟ್ ಅಂತ ಬರೆದಿದ್ದು ಅವ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ನಾನು ಅದನ್ನು ಕೈಗೆತ್ಕೊಂಡು ಅದನ್ನು 3-4 ದಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ, ಅವತ್ತು ದಿವಂಗತ ಧರ್ಮಸಿಂಗ್ ಅವರಿದ್ದರು, ಬಂಗಾರಪ್ಪನವರು ಇದ್ದರು, ಎಸ್.ಎಂ. ಕೃಷ್ಣ ಅವರು ಇದ್ದರು, ಇವತ್ತಿನ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿನೇ ಅದನ್ನು ತಂದಿದ್ದೀವಿ. ಅದು ಒಂದು ಉಪಯುಕ್ತವಾದ ಯೋಜನೆ ಆಗಿದೆ. ಅದರಿಂದ 5-6 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಸಾಮಾನ್ಯರು. ಎಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ನೀವು ಎಲ್ಲ ಒಂದು ಕಡೆ ಗದಾ ಪ್ರಹಾರ ಮಾಡಿ, ಏನು ಆಟೋ ರಿಕ್ಷಾದಲ್ಲಿ ಹೋದ್ರೆ ಕಷ್ಟ, ಬೇರೆ ಕಡೆ
ಇದು ಟ್ಯಾಕ್ಸಿಲಿ ಹೋದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಹತ್ಕೋತಾರೆ. ಆ ಟ್ರಾಫಿಕನ್ನು ಕಡಿಮೆ ಮಾಡೋದಕ್ಕೆ ಇದು ನೀವು ಮಾಡಿದ್ದೀರಿ. ಕುಂಟು ನೆಪ ಹಾಕಿ ಜನರಿಗೆ ಅನ್ಯಾಯ ಮಾಡಬೇಡಿ. ಜನ ದಡ್ರಲ್ಲ. ಬೆಂಗಳೂರು ಜನ ಹೆಂಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಜನನೂ ದಡ್ರಲ್ಲ. ಆ ವ್ಯವಸ್ಥೆಗೆ ಇವತ್ತಿನ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ದರ ಏರಿಕೆ ಆಗಲ್ಲ. ನಾಳೆಯಿಂದ ದರ ಏರಿಕೆ ಆಗಲ್ಲ ಸರ್. 19ನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರು ಬರ್ತಾರೆ ಸರ್. ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ನೋಡಪ್ಪ, ಹೇಳಿ. ಒಂದು ನಿಮಿಷ ತಾಳಪ್ಪ. ನನಗೇನು ಮಾಹಿತಿ ಇಲ್ಲ. ನಾನು 3 ದಿನ ಆಯಿತು ಡೆಲ್ಲಿ ಬಿಟ್ಟು ಬಂದವನು. ಹುಬ್ಳಿಗೆ ಬಂದೆ, ಹುಬ್ಳಿಯಿಂದ ಬೆಳಗಾವಿಗೆ ಹೋದೆ, ಬೆಳಗಾವಿಯಿಂದ ದಾಂಡೇಲಿಗೆ ಬಂದೆ, ದಾಂಡೇಲಿಯಿಂದ ಮತ್ತೆ ಹುಬ್ಳಿಗೆ ಬಂದು ಇಲ್ಲಿ ಬಂದಿದ್ದೀನಿ. ಇವತ್ತು ರಾತ್ರಿ ಡೆಲ್ಲಿಗೆ ಹೋಗ್ತೀನಿ. ಒಂದು ಸತ್ಯ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಪಕ್ಷ ಸದೃಢವಾಗಿದೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋದು ನಮ್ಮ ನಾಯಕರ ಒಂದು ಸಂದೇಶ ಇದೆ. ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪರ ಯೋಜನೆಗಳು ಯಾವ ಮಟ್ಟ ತಲುಪ್ತಾ ಇದೆ ಅನ್ನೋದನ್ನು ನಾನು ಇವತ್ತು ಅದಕ್ಕೆ ಸ್ವಾಮೀಜಿಗೆ ಹೇಳಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಬುಡಕಟ್ಟು ಸಮಾಜ ಯಾವ ಮಟ್ಟಿಗೆ ಬಂದಿದೆ, ಏನು ಬಡತನ ರೇಖೆಯನ್ನು ಮೇಲ್ಪಂಕ್ತಿಗೆ ಯಾವ ರೀತಿ ತಂದಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ. ತಾವು ಸ್ವಲ್ಪ ಬಂದು ತಮ್ಮ ಆಶೀರ್ವಾದ ಮಾಡಿ ಅಂತ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ. ಯಾವ್ಯಾವ ಕಾಲದಲ್ಲಿ ಏನೇನು ತೀರ್ಮಾನ ಮಾಡಬೇಕು ಅದು ಹೈಕಮಾಂಡ್ ಮಾಡ್ತದೆ. ನನಗೆ ಗೊತ್ತಿಲ್ಲಪ್ಪ, ನನ್ನ ಮಾಹಿತಿನೇ ಇಲ್ಲ. ಕೇಳಿಲ್ಲ ಸರ್. ನನಗೆ ಮಾಹಿತಿ ಇಲ್ಲ. ಸರ್, ಹರಿಹರ ರೈಲ್ವೆ ನಿಲ್ದಾಣ ಒಂದು ಅಭಿವೃದ್ಧಿ ಆಗಬೇಕು. ರೈಲ್ವೆ ನಿಲ್ದಾಣ ಕೆಲಸ ನಡೀತಾ ಇದೆ. ಅಲ್ಲಿ ಇನ್ನೊಂದು ನಮ್ಮ ಹರೀಶ್ ಅವರು ಇಲ್ಲೇ ಇದ್ದಾರೆ. ಅವ್ರು ಇನ್ನೊಂದು ಒಂದು ಅಂಡರ್ ಪಾಸೋ ಇಲ್ಲ ಮೇಲ್ಸೇತುವೆನೋ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅಲ್ಲಿ ನಮ್ಮ LC ಗೇಟ್ಗಳಿಲ್ಲ. ಇಲ್ಲಿವರೆಗೂ ನಮ್ಮ ಸರ್ಕಾರ ಬಂದಮೇಲೆ 11 ವರ್ಷದಲ್ಲಿ 707 ಮೇಲ್ಸೇತುವೆ ಕೆಳಸೇತುವೆ ಮಾಡಿದ್ದೀವಿ ನಮ್ಮ ಸರ್ಕಾರ ದುಡ್ಡಲ್ಲಿ. ಇವತ್ತು ಇನ್ನು 2 ವರ್ಷದಲ್ಲಿ ಅಷ್ಟೇ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಆಸೆ ಇಷ್ಟೇ, ಅಭಿವೃದ್ಧಿ ಇದ್ದರೆ ದೇಶಕ್ಕೆ ಒಳ್ಳೆಯದು. ರಾಜ್ಯ ಅಭಿವೃದ್ಧಿ ಆದರೆ ದೇಶ ಒಳ್ಳೆಯದು ಅಭಿವೃದ್ಧಿ ಆಯ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವ್ರು ಇಲ್ಲದ ಸಣ್ಣ ಪುಟ್ಟ ಕೆಲಸ ಹಿಡ್ಕೊಂಡು ಹಿಂಗೆ ಇಂಥ ಸಣ್ಣ ಪುಟ್ಟಗಳು ತೊಗೊಂಡು ಅವ್ರು ಮಾಡ್ತಾ ಇರೋ ಪಾಪದ ಕೆಲಸಗಳು ಮುಚ್ಚಾಕೋ ಕೆಲಸ ಮಾಡ್ತಾರೆ. ಅದು ಆಗಬಾರ್ದು.